Hello guys, welcome to Arshan Network Service Point. Please subscribe my YouTube channel. Hello guys, ವೆಲ್ಕಮ್ ಟು ಅರ್ಷನ್ ನೆಟ್ವರ್ಕ್ ಸರ್ವಿಸ್ ಪಾಯಿಂಟ್. ಸೊ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡೋದು ಏನಂದರೆ 3-in-1 ಕಾಂಬೋ ಬೋರ್ಡ್. ಸೊ 3-in-1 ಕಾಂಬೋ ಬೋರ್ಡ್ ನೋಡಿ, ಬೋರ್ಡ್ ನಂಬರ್ ಇಲ್ಲಿದೆ ನೋಡಿ. ಸೊ 3-in-1 ಕಾಂಬೋ ಬೋರ್ಡ್ನ ಯಾವ ಥರ ರಿಪೇರಿ ಮಾಡಬೇಕು, ಸೊ ಇದು ಎಷ್ಟು ಇಂಚಸ್ವರೆಗೂ ಇನ್ಸ್ಟಾಲ್ ಮಾಡ್ಬೋದು. ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ, ಇದು ಖಾಲಿ 32ಗೆ ಆಗೋದು ಅಂತ ಅಂದ್ಕೊಂಡಿರ್ತಾರೆ. ಗೊತ್ತಿಲ್ಲದೇನೋ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದೇನು ಅಂದರೆ, ಸೊ ಇದನ್ನು 24 ಇಂಚಸ್ಸಿಂದ ಹಿಡಿದು 50 ಇಂಚಸ್ವರೆಗೂ ಹಾಕೋಬೋದು. ಎನಿ 32, ಎನಿ 43 ಇಂಚಸ್, ಎನಿ 49, 40 ಆರ್ 50 ಇಂಚಸ್. ಸೊ ಇಷ್ಟು ಟಿ ವಿಗೆ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇಷ್ಟು ಟಿ ವಿಗೆ ಇನ್ಸ್ಟಾಲ್ ಮಾಡ್ಬೋದು ಅಂದರೆ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಸೊ ಗೊತ್ತಿಲ್ಲ. 39ಗೆ ಹಾಕಿದ್ರೆ ಒಂದೇ ಥರ ಎಲ್ ಬಿ ಡಿಸ್ ಇರಲ್ಲ, 40 ಇಂಚಸ್ಗೆ ಹಾಕಿದ್ರೆ ಒಂದೇ ಥರ ಎಲ್ ಬಿ ಡಿಸ್ ಇರಲ್ಲ. ಸೊ ಇದರಲ್ಲಿ ಫುಲ್ ಎಚ್ ಡಿ ಮತ್ತು ನಾನ್ ಎಚ್ ಡಿ ಅಂತ ಇರುತ್ತೆ ನೋಡಿ. ಇಲ್ಲಿ ಎಲ್ ಬಿ ಡಿ ಪಿನ್ಸ್ ಇದೆ, ಇದು ಹೆವಿನೂ ಇರುತ್ತೆ, ನಾರ್ಮಲೂ ಇರುತ್ತೆ. ಸೊ ನಾವು ಇದರಿಂದ ಡಿಪೆಂಡ್ ಮಾಡಬೇಕಾಗುತ್ತೆ. ಮತ್ತು ಇನ್ವರ್ಟರ್ ಸೆಕ್ಷನಲ್ಲಿ ಬ್ಯಾಕ್ ಲೈಟ್ನ ಡಿಪೆಂಡ್ ಮಾಡಬೇಕಾಗುತ್ತೆ. ಸೊ ನಾವು ಇಷ್ಟು ಗೊತ್ತಿದ್ರೆ ಸಾಕು, ಇದನ್ನ ಯಾವ್ದು ಟಿ ವಿಗೆ ಇಂಚಸ್ ಕೂಡ ಹಾಕ್ಕೋಬೋದು. ಸೊ ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನಾನು ಇವತ್ತು ನಮ್ಮ ಚಾನಲಲ್ಲೇ ತಿಳಿಸ್ಕೊಡ್ತೀನಿ. ಫಸ್ಟ್, ಫಾರ್ ಮೋರ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮೋರ್ ಅಪ್ಡೇಟ್ಸ್ನ ಬರ್ತಾನೆ ಇರುತ್ತೆ. ನಿಮಗೆ ನನ್ನ ಚಾನಲಿಂದ ಹೆಲ್ಪ್ ಆಗೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಸೊ 32 ಇಂಚಸ್ಗೆ ಆಗಬೇಕಾದ್ರೆ ಫುಲ್ ಎಚ್ ಡಿ ಆರ್ ನಾನ್ ಎಚ್ ಡಿ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಫುಲ್ ಎಚ್ ಡಿ ಅಂದರೆ 5 hours ಇರುತ್ತೆ, ನಾರ್ಮಲ್ ಎಚ್ ಡಿ ಅಂದರೆ 5 hours ಇರುತ್ತೆ. ಫುಲ್ ಎಚ್ ಡಿ ಅಂದರೆ 10 wires ಇರುತ್ತೆ. 10 wires ಅಂದರೆ ಇದು ಸಿಗ್ನಲ್ ವೈರ್ಸ್ 10 ಇರುತ್ತೆ. ಸೊ 10 ಇದ್ದರೆ ಅದು ಫುಲ್ ಎಚ್ ಡಿ ಅಂತೀವಿ. ಸೊ ನೋಡಿ, ಇಲ್ಲಿ ಆಗಿಬಿಟ್ಟು ನೋಡಿ, ಪ್ಯಾನಲ್ ವೋಲ್ಟೇಜ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನೋಡಿ, ಪ್ಯಾನಲ್ ವೋಲ್ಟೇಜ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. 5 volts ಆರ್ 12 volts. ಸೊ ನೋಡಿ, ಇಲ್ಲಿ 5 volts ಅಂತ ಇಲ್ಲಿದೆ, ಮತ್ತು 12 volts ಅಂತ ಇಲ್ಲಿದೆ. ನಾವು ಮೈನ್ ಇದನ್ನ ನೋಡಬೇಕು, ಆ ಪ್ಯಾನಲ್ ಯಾವ ವೋಲ್ಟೇಜ್ ಅಂತ ಚೆಕ್ ಮಾಡ್ಕೋಬೇಕು. ಆ ಚೆಕ್ ಮಾಡ್ಕೋಬೇಕಂದ್ರೆ ಡಾಟಾ ಶೀಟ್ PDF ಫೈಲ್ ಅಂತ ಒಂದು ಲಿಂಕ್ ಇದೆ ನನ್ನ ಹತ್ರ, ಬೇಕಾದರೆ ಕಳಿಸ್ಕೊಡ್ತೀನಿ. ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ಇದು ಯಾವ ಥರ ಚೆಕ್ ಮಾಡ್ಕೋಬೇಕಂತ ಅದು ಆಗಿದ್ದಾದಮೇಲೆ, ಸೊ 12 volts ಇರುತ್ತೆ ಆಲ್ಮೋಸ್ಟ್ ಆಲ್ ಪ್ಯಾನಲ್ಸ್ ಎಲ್ಲ. ಸೊ 12 volts ಹಾಕ್ಕೊಂಡು ನಾವು ಇದಕ್ಕೆ ಹಾಕ್ಬಿಟ್ಟು ಸಾಫ್ಟ್ವೇರ್ ಹಾಕೋಬೇಕಾಗುತ್ತೆ. ಸೊ ಸಾಫ್ಟ್ವೇರ್ ಇದಕ್ಕೆ ಯಾವ ಥರ ಆಗಬೇಕು, ಸೊ ಹಾಕಿದ್ರೆ ಇದು ಯಾವ ಥರ ಇನ್ಸ್ಟಾಲ್ ಮಾಡಬೇಕು. ಸೊ ನೋಡಿ, BGಯಲ್ಲಿ ಇದ್ರ ಹಾಕ್ಕೋಬೋದು, ಮತ್ತು ನೋಡಿ ಮೆಮೊರಿ ಐಸ್ ಇದೆ, ಮೆಮೊರಿ ಐಸಲ್ಲಿ ಕೂಡ ಸಾಫ್ಟ್ವೇರ್ ಹಾಕ್ಕೋಬೋದು. ಅದು ಆ ಥರ ಹಾಕ್ಕೋಬೋದು. ಮತ್ತು ಇದನ್ನು ಸಾಫ್ಟ್ವೇರ್ ಯಾವ ಥರ ಹುಡುಕಬೇಕು ಅಂದರೆ ನೋಡಿ, ಇಲ್ಲಿ ಬೋರ್ಡ್ ನಂಬರ್ ಇದೆ, ಬೋರ್ಡ್ ನಂಬರ್ಲಿ ಹಾಕ್ಬಿಟ್ಟು ಸಾಫ್ಟ್ವೇರ್ನ ಹುಡ್ಕೋಬೇಕು. ಸೊ ಅದರಲ್ಲಿ ಈ ಥರ ರೆಸಲ್ಯೂಷನ್ಸ್ ಕೋಡ್ಸ್ ಇರುತ್ತೆ. ಆ ಕೋಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕೋಡ್ಸ್ ಯಾವ ಥರ ಯೂಸ್ ಮಾಡ್ಕೋಬೇಕು, ಕೋಡ್ನಲ್ಲಿ ಯಾವ ಥರ ನೀವು ರೆಸಲ್ಯೂಷನ್ ಸೆಟ್ ಮಾಡ್ಕೋಬೇಕು, ಅದನ್ನು ಫಸ್ಟ್ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಇದು 32 ಇಂಚಸ್ಗೆ ಆಯಿತು. ಸೊ 40 ಇಂಚಸ್ಗೆ ಹೋದ್ರು ಅಷ್ಟೇ, ಫುಲ್ ಎಚ್ ಡಿ ಪ್ಯಾನಲ್ನ ನೋಡಿಕೊಂಡು, ಸೊ ಎಲ್ ಬಿ ಡಿ ಸಿಗ್ನಲ್ನ ಸೆಟ್ ಮಾಡಿಕೊಂಡು, ಮತ್ತು ಪ್ಯಾನಲ್ 12 volts ಆರ್ 5 volts ಅಂತ ಚೆಕ್ ಮಾಡಿಕೊಂಡು, ಅದಾಗಿದ್ದಾದಮೇಲೆ ಮತ್ತು BGL ಆಗಲಿ ಮೇಲ ಮೆಮೊರಿ IC ಆಗಲಿ ಸಾಫ್ಟ್ವೇರ್ನ ಹಾಕೋಬೇಕಾಗುತ್ತೆ. ಸೊ ಸಾಫ್ಟ್ವೇರ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನನ್ನ ಹತ್ರ ಸಿಗುತ್ತೆ, ನಿಮ್ಗೆ ಬೇಕಾದರೆ ಅಮೌಂಟ್ ಪೇ ಮಾಡಿ ನನ್ನ ಹತ್ರ ಸಾಫ್ಟ್ವೇರ್ ಇಸ್ಕೋಬೋದಾಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಟು ಅರ್ಷನ್ ನೆಟ್ವರ್ಕ್ ಸರ್ವಿಸ್ ಪಾಯಿಂಟ್ ಟು ವಾಚ್ ಮಾಡೋದಕ್ಕೆ. ಸೊ